ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಚಿತ್ತಾಪುರದಲ್ಲಿ ಭೀಮನಡಿಗೆ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನಾ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ತಿಳಿಸಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ದಲಿತ ಸಂಘಟನೆಗಳ ಪಥಸಂಚಲನ, ಆರ್ಎಸ್ಎಸ್ ಪಥಸಂಚಲನ ಬಳಿಕ ಇದೀಗ ಚಿತ್ತಾಪುರದಲ್ಲಿ ದಲಿತ ಸಂಘಟನೆಗಳ ಪಥಸಂಚಲನ ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಚಿತ್ತಾಪುರದಲ್ಲಿ ನಾಳೆ ಭೀಮನಡಿಗೆ ಪಥಸಂಚಲನ ನಡೆಯಲಿದೆ. ಚಿತ್ತಾಪುರ ಪಟ್ಟಣದ ಚಿತ್ತಾವಲ್ಲಿ ಸರ್ಕಲ್ನಿಂದ ಆರಂಭವಾಗುವ ರೂಟ್ ಮಾರ್ಚ್ ನಾಗಾವಿ ಸರ್ಕಲ್, ಭುವನೇಶ್ವರಿ ಸರ್ಕಲ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೃತ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಭೀಮನಡಿಗೆ ಪಥಸಂಚಲನ ನಡೆಯಲಿದೆ. ಪಥಸಂಚಲನದಲ್ಲಿ 400 ಜನ ಭಾಗಿ, ಕಾರ್ಯಕ್ರಮದಲ್ಲಿ 5,000 ಜನ ಭಾಗಿಯಾಗಲಿದ್ದಾರೆ. ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಸಮರ್ಪಣೆ ಸಮಾವೇಶದಲ್ಲಿ ವಿವಿಧ ಮಠಾಧೀಶರು, ವಿವಿಧ ಸಂಘಟನೆಗಳ ಮುಖಂಡರು ಸೇರಿ 5,000 ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು. ಚಿತ್ತಾಪುರ ಪಟ್ಟಣದಲ್ಲಿ ನಾಳೆ ದಿನಾಂಕ 1/12/2026 ಬೆಳಗ್ಗೆ 12 ಗಂಟೆಗೆ ಒಂದು ಪಥಸಂಚಲನ ಕಾರ್ಯಕ್ರಮ, ಭೀಮನಡಿಗೆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈ ಒಂದು ಭೀಮನಡಿಗೆ ಕಾರ್ಯಕ್ರಮ ನಾವು 26ನೇ ತಾರೀಕು ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ 26ನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣ ಮುಂದೂಡಿ ಒಂದು ಸಂವಿಧಾನ ಸಮರ್ಪಣೆ ನಿಮಿತ್ತವಾಗಿ ಒಂದು ಚಿತ್ತಾಪುರ ಪಟ್ಟಣದ ಚಿತ್ತಾವಲಿ ಚೌಕದಿಂದ ಭುವನೇಶ್ವರಿ ಚೌಕ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚೌಕು ಮತ್ತು ಬಸವೇಶ್ವರ ಸರ್ಕಲ್ ಮುಖಾಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭವನ್ನು ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ಕೌಟ ಮಠದ ಶ್ರೀ ಶರಣು ಬೆಲ್ದಾಳ್ ಶರಣರು ಮತ್ತು ನಮ್ಮ ಹೋರಾಟಗಾರರಾದಂಥ ಕೆ ನೀಲಾ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮ ವಿಶೇಷ RSSನವರು ಏನು ಕೇವಲ 300 ಜನ ತೆಗೆದುಕೊಂಡು ಒಂದು ಪಥಸಂಚಲನ ಮಾಡಿದರು. ಆದರೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತ್ತಾಪುರ ವತಿಯಿಂದ ಸುಮಾರು 4 ಜನ ಸಮವಸ್ತ್ರದೊಂದಿಗೆ ಪಥಸಂಚಲನ ಪ್ರಾರಂಭವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಒಂದು ಅಚ್ಚುಕಟ್ಟಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಅಲಂಕಾರವಾಗಿರತಕ್ಕಂಥ ಒಂದು ಪಟ್ಟಣ ಈಗಾಗಲೇ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದ್ದಾರೆ. ನಾಳೆ ಒಂದು ಬಹು ವಿಭಜನೆಯಿಂದ ಕಾರ್ಯಕ್ರಮ ನಡೆಸಲಾಗುತ್ತೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ಮತ್ತು ಚಿತ್ತಾಪುರ ತಾಲೂಕಿನ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ವಿಚಾರವಂತರು, ದಲಿತ ಪರ ಸಂಘಟನೆಗಳು ಮತ್ತು ಸಂವಿಧಾನ ಪರವಾಗಿರತಕ್ಕಂಥ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಪಥಸಂಚಲನ ಯಾವ ರೀತಿ ಇರ್ತದೆ ಕೈಯಲ್ಲಿ? ಪಥಸಂಚಲನ ಒಂದು ಭಾರತೀಯ ಬೌದ್ಧ ಮಹಾಸಭಾ ಸಂಘದ ನೇತೃತ್ವದಲ್ಲಿ ಒಂದು ಸಂವಿಧಾನದ ಪೀಠಿಕೆ ಮತ್ತು ಸಮವಸ್ತ್ರ ಅದೊಂದು ಡ್ರೆಸ್ ಕೋಡ್ ಮುಖಾಂತರ RSSಕ್ಕಿಂತ ವಿಶಿಷ್ಟವಾದಂಥ ಪಥಸಂಚಲನವನ್ನು ನಾಳೆ ಒಂದು ಐತಿಹಾಸಿಕವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್. ಯಾವ ಉದ್ದೇಶಕ್ಕೆ ಈ ಕಾರ್ಯಕ್ರಮ? ನಾವು ಮೊದಲಿನ ಹಿಡಿದು RSSನವರು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಮಾಡ್ಬೇಕಂತೇಳಿ ಏನು ಮನವಿ ಕೊಟ್ಟಿದ್ದರು. ನಾವು ಅದೇ ದಿನ ಡೇಟ್ ಕೊಡ್ಬೇಕಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೆವು. ಆದರೆ ಜಿಲ್ಲಾಡಳಿತ ನಮಗೆ ಮನವಿ ಕೊಡಲಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ನಾವು 26ನೇ ತಾರೀಕು ಮಾಡ್ತೀವಿ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆವು. ಅದಾದ ನಂತರ ಅವತ್ತಿನ ದಿನ ಅನಿವಾರ್ಯ ಕಾಲ ಬಂದು ಅದು 1ನೇ ತಾರೀಕು ಒಂದು ಇಡೀ ಇತಿಹಾಸ ಚಿತ್ತಾಪುರ ಪಟ್ಟಣದಲ್ಲಿ RSS ಏನು ಕಾನೂನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದರು, ಅವ್ರಿಗೆ ಕಾನೂನು ಏನಿದೆ ಎಂಬುದು ಚಿತ್ತಾಪುರ ಜನ ತೋರಿಸ್ಕೊಟ್ಟಿದ್ದಾರೆ.